ಈ ಬಾರಿಯ ಬಿಗ್ ಬಾಸ್ ಸೀಸನ್ ಸ್ಪರ್ಧಿಗಳು ಯಾರು ಅನ್ನೋ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಈಗಾಗಲೇ ಹಲವರು ಹೆಸರುಗಳು ಕೇಳಿ ಬರ್ತಿವೆ. ಅದರಲ್ಲಿ ಒಂದು ಹೆಸರು ಮಾತ್ರ ಪಕ್ಕಾ ಆಗಿದೆ. ಹೌದು, ಗಿಲ್ಲಿ ನಟ ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿ ಆಗೋದು ಬಹುತೇಕ ಖಚಿತವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಎಂಟರ್ಟೈನರ್ ಒಬ್ಬರ ಅವಶ್ಯಕತೆ ಇದ್ದು, ಆ ಜಾಗವನ್ನು ಗಿಲ್ಲಿ ನಟ ಸಮರ್ಥವಾಗಿ ನಿಭಾಯಿಸಲಿದ್ದಾರೆ. ಗಿಲ್ಲಿ ನಟನಿಗೆ ಜನರನ್ನು ನಗಿಸೋದಕ್ಕೆ ಯಾವುದೇ ಸ್ಕ್ರಿಪ್ಟ್ ಅವಶ್ಯಕತೆ ಇಲ್ಲ. ಬೇರೆಯವರು ಬರೆದುಕೊಟ್ಟ ಸ್ಕ್ರಿಪ್ಟ್ಗೆ ಗಿಲ್ಲಿ ನಟ ಅಷ್ಟಾಗಿ ನಗಿಸೋಕೆ ಆಗಲ್ಲ. ಈ ಹಿಂದೆ ಗಿಲ್ಲಿ ನಟ ಕಾಮಿಡಿ ಶೋಗಳಲ್ಲಿ ಜನರನ್ನು ಮನರಂಜಿಸಿದ್ದು ಸ್ವಂತ ಪ್ರತಿಭೆಯಿಂದ ಮಾತ್ರ. ಯಾರೋ ಬರೆದುಕೊಟ್ಟ ಕಾಮಿಡಿ ಡೈಲಾಗ್ಗಳು ಮತ್ತು ಕಾಮಿಡಿ ಸೀನ್ಗಳು ಈ ನಟನಿಗೆ ಸೆಟ್ ಆಗೋದಿಲ್ಲ. ಹಾಗಾಗಿ ಬಿಗ್ ಬಾಸ್ ಮನೆಯೊಳಗೆ ಈ ನಟ ಹೋದ್ರೆ ನ್ಯಾಚುರಲ್ ಕಾಮಿಡಿ ಕಲರವ ಕ್ರಿಯೇಟ್ ಆಗೋದಂತೂ ಪಕ್ಕ. ಎಲ್ಲರ ಕಾಲೆಳೆದು ಮಜಾ ಕೊಡುವ ಈ ಪ್ರತಿಭೆ ದೊಡ್ಡ ಮನೆ ಒಳಗೆ ಇರೋವರೆಗೂ ಕಾಮಿಡಿಗೆ ಯಾವುದೇ ಕಡಿಮೆ ಇರೋದಿಲ್ಲ. ಇನ್ನು ಗಿಲ್ಲಿ ನಟ ಬಂದ್ಮೇಲೆ ಅವರ ಜೊತೆಗೆ ಮಹಾನಟಿ ಖ್ಯಾತಿಯ ಗಗನ ಕೂಡ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ಇವರಿಬ್ಬರ ಜೋಡಿ ಸಖತ್ ಕಾಮಿಡಿಯಾಗಿರುತ್ತೆ ಮತ್ತು ಭರ್ಜರಿ ಮನೋರಂಜನೆ ಕೊಡುತ್ತೆ. ಗಿಲ್ಲಿ ಹಾಗೂ ಗಗನ ಕಾಂಬಿನೇಷನ್ಗೆ ವೀಕ್ಷಕರಂತೂ ಫಿದಾ ಆಗ್ಬಿಟ್ಟಿದ್ದಾರೆ. ಈ ಇಬ್ಬರ ಪ್ರೀತಿಯ ಕಾಮಿಡಿ ನೋಡುಗರಲ್ಲಿ ಕಚಗುಳಿ ಇಡುತ್ತಿದೆ. ಡಿಕೆಡಿ ಶೋನಲ್ಲಿ ಗಗನ ಐ ಲವ್ ಯು ಅಂತ ಹೇಳುತ್ತಾ ಓಡಾಡಿಕೊಂಡಿದ್ದ ಗಿಲ್ಲಿ ನಟ ಇದೀಗ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಗೆ ಎಂಟ್ರಿ ಕೊಟ್ಟು ಅಲ್ಲಿಯೂ ಧೂಳೆಬ್ಸಿದ್ರು. ಗಿಲ್ಲಿ ಕನ್ನಡ ಕಿರುತೆರೆಯಲ್ಲಿ ಪ್ರಾಪರ್ಟಿ ಕಾಮಿಡಿಯಿಂದಲೇ ಫೇಮಸ್ ಆಗಿರುವ ಕಿಲಾಡಿ ನಟ. ತನ್ನ ಪಂಚಿಂಗ್ ಡೈಲಾಗ್ಗಳ ಮೂಲಕ ಗಿಲ್ಲಿ ಕಿರುತೆರೆ ವೀಕ್ಷಕರ ಮನಗೆದ್ದಿದ್ದಾನೆ. ಕಾಮಿಡಿ ಕಿಲಾಡಿಗಳು ಸೀಸನ್ 4 ಮೂಲಕ ಹೊಸ ಜರ್ನಿ ಶುರು ಮಾಡಿದ್ದು, ಗಿಲ್ಲಿ ನಟ ಆಮೇಲೆ ಹಲವು ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ಎಂಟ್ರಿ ಕೊಟ್ಟು ಟಾಪ್ ಎಂಟರ್ಟೈನರ್ ಅನಿಸಿಕೊಂಡ್ರು. ಇದೀಗ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿರುವ ಈ ಹಾಸ್ಯ ನಟ ಮನೋರಂಜನೆಯ ಪವರ್ ಪ್ಯಾಕ್ ಅಂದ್ರೆ ತಪ್ಪಾಗೋದಿಲ್ಲ. ಗಿಲ್ಲಿ ನಟ ಬಂದ್ರೆ ಸಾಕು, ಒಂದು ರೀತಿಯ ಎನರ್ಜಿ ಬಂದಂತೆ ಎಂದು ಎಲ್ಲರೂ ಹೇಳುತ್ತಾರೆ. ವಿಶೇಷವಾಗಿ ಗಿಲ್ಲಿ ನಟನಿಗೆ ಅಭಿಮಾನಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಗಿಲ್ಲಿ ನಟ ಮೂಲತಃ ಮಂಡ್ಯ ಜಿಲ್ಲೆಯವರು. ಯೂಟ್ಯೂಬ್ನಲ್ಲಿ ನಲ್ಲಿ ಮೂಳೆ ಅನ್ನೋ ಕಾಮಿಡಿ ವಿಡಿಯೋಗಳಿಂದ ಜನಪ್ರಿಯರಾದರು. ಓದು ಮುಗಿಸಿ ನಾನು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ನಿರ್ದೇಶಕ ಆಗಬೇಕು ಅಂತ ಬೆಂಗಳೂರಿಗೆ ಬಂದರು. ಆದರೆ ಸ್ನೇಹಿತರ ಸಹಾಯದಿಂದ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ರೂ ಹಣವೂ ಸಿಗಲಿಲ್ಲ. ಡೈರೆಕ್ಷನ್ ಅನ್ನು ಮಾಡಕ್ಕಾಗ್ಲಿಲ್ಲ. ಇದನ್ನು ಬಿಟ್ಟು ಸೆಟ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡು ದುಡಿಮೆ ಆರಂಭಿಸಿದ್ರು. ಆಗ ಸಿನಿಮಾ ಹಾಗೂ ಕಾಮಿಡಿ ಸ್ಕಿಟ್ ಬರೆಯುತ್ತಾ ತಾನು ಹಾಸ್ಯ ನಟನಾಗಿ ನಟನೆ ಆರಂಭಿಸಿದ್ರು. ಜೊತೆಗೆ ಒಂದೆರಡು ಶಾರ್ಟ್ ಮೂವಿಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಪ್ರಸಿದ್ಧಿಯನ್ನು ಪಡೆದುಕೊಂಡ್ರು. ಇದರ ಬೆನ್ನಲ್ಲಿಯೇ ಕಾಮಿಡಿ ಕಿಲಾಡಿಗಳು ವೇದಿಕೆಯಲ್ಲಿ ಕಾಣಿಸಿಕೊಂಡು ಸೀಸನ್ 4ರಲ್ಲಿ ರನ್ನರ್ ಅಪ್ ಸ್ಥಾನವನ್ನು ಗೆದ್ರು. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಯಾವಾಗ ಲಾಂಚ್ ಆಗುತ್ತೆ ಎಂಬ ಅಧಿಕೃತ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಆದರೆ ಆಗಸ್ಟ್ ತಿಂಗಳ ಕೊನೆ ಅಥವಾ ಸೆಪ್ಟೆಂಬರ್ ವೇಳೆಗೆ ಹೊಸ ಸೀಸನ್ ಲಾಂಚ್ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಬಿಗ್ ಬಾಸ್ ನೂತನ ಸೀಸನ್ಗಾಗಿ ತೆರೆಮರೆಯ ಕೆಲಸಗಳು ಆರಂಭವಾಗಿವೆ. ಕಿಚ್ಚ ಸುದೀಪ್ ಹೋಸ್ಟ್ ಆಗಿ ಮುಂದುವರಿಯುವುದು ಫಿಕ್ಸ್ ಆಗಿದೆ. ಬಿಗ್ ಬಾಸ್ ಸಂಚಿಕೆಗಳು ಪ್ರೈಮ್ ಟೈಮ್ ನಲ್ಲಿ ಟೆಲಿಕಾಸ್ಟ್ ಆಗೋದು ಖಂಡಿತ. ಪ್ರೈಮ್ ಟೈಮ್ ನಲ್ಲಿ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗಬೇಕು ಅಂದ್ರೆ ಈಗಾಗಲೇ ಆ ಸ್ಲಾಟ್ಗಳಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳು ಎಂಡ್ ಆಗಬೇಕು ಅಥವಾ ಶಿಫ್ಟ್ ಆಗಬೇಕು. ಕಳೆದ ವರ್ಷವಷ್ಟೇ ಆರಂಭವಾಗಿದ್ದ ಕರಿಮಣಿ ಧಾರಾವಾಹಿ ಸದ್ಯದಲ್ಲೇ ಎಂಡ್ ಆಗಲಿದೆಯಂತೆ ಅನ್ನುವ ಸುದ್ದಿ ಕೇಳಿ ಬರ್ತದೆ. ಮೊದಲು 9:30ಕ್ಕೆ ಪ್ರಸಾರವಾಗುತ್ತಿದ್ದ ಈ ಧಾರಾವಾಹಿ ಬಿಗ್ ಬಾಸ್ ಕನ್ನಡ 11 ಶೋಗಾಗಿ ಪ್ರಸಾರ ಸಮಯವನ್ನ ಶಿಫ್ಟ್ ಮಾಡಲಾಗಿತ್ತು. ಇದೀಗ ಬಿಗ್ ಬಾಸ್ ಕನ್ನಡ 12ಕ್ಕಾಗಿ ಧಾರಾವಾಹಿಯನ್ನ ಮುಗಿಸಲಾಗುತ್ತಿದೆ ಎನ್ನಲಾಗ್ತಿದೆ. ಜೊತೆಗೆ ರಾಮಾಚಾರಿ ಸೀರಿಯಲ್ ಸದ್ಯದಲ್ಲೇ ಮುಕ್ತಾಯವಾಗಲಿದೆಯಂತೆ ಎಂಬ ಅಂತೆಕಂತೆ ಈಗಾಗಲೇ ಕಿರುತೆರೆ ವಲಯದಲ್ಲಿ ಹಬ್ಬಿದೆ. ರಾಮಾಚಾರಿ ಧಾರಾವಾಹಿ ತಂಡ ಅಂತಿಮ ಸಂಚಿಕೆಗಳ ಚಿತ್ರೀಕರಣದಲ್ಲಿ ತೊಡಗಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಅಷ್ಟೇ ಅಲ್ಲದೆ ದೃಷ್ಟಿ ಪುಟ್ಟು ಧಾರಾವಾಹಿ ಕೂಡ ಮುಕ್ತಾಯದ ಹಂತಕ್ಕೆ ಬಂದಿದೆ ಎನ್ನಲಾಗುತ್ತಿದೆ. ಸದ್ಯಕ್ಕೆ ಬರುತ್ತಿರುವ ಎಪಿಸೋಡ್ಗಳನ್ನು ನೋಡಿದ್ರೆ ಇದು ನಿಜ ಅನಿಸುತ್ತಿದೆ. ಒಟ್ಟಾರೆ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮಕ್ಕೆ ಜಾಗ ಮಾಡಿಕೊಡಲು ಈ 3 ಸೀರಿಯಲ್ಗಳು ಮುಕ್ತಾಯವಾಗಲಿವೆ ಎನ್ನುವ ಗಾಸಿಪ್ ಕಿರುತೆರೆಯ ವಲಯಲ್ಲಿ ಹಬ್ಬಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.